ವಿರಹಾಂಕ ಸಂಖ್ಯೆಗಳು 6ನೇ ತರಗತಿಯ ಸಂಖ್ಯಾ ವಿನ್ಯಾಸಗಳಲ್ಲಿ ಬರುತ್ತೆ. ಇದು ವಿರಹಾಂಕ ಸಂಖ್ಯೆಗಳು ಭಾರತೀಯ ಗಣಿತಜ್ಞರಾದಂಥ ವಿರಹಾಂಕ ಅವರು ವಿವರಿಸಿದ ಸಂಖ್ಯಾ ಶ್ರೇಣಿ. ನಂತರ ಇದೇ ಶ್ರೇಣಿ ಏನಾಗುತ್ತೆ ಅಂತಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ಲಿಯೋನಾರ್ಡೋ ಫಿಬೋನಾಚಿ ಅವರ ಹೆಸರಿನಿಂದ ಫಿಬೋನಾಚಿ ಸೀಕ್ವೆನ್ಸ್ ಅಂತ ಹೇಳಿ ಪ್ರಸಿದ್ಧಿ ಆಗುತ್ತೆ. ಈ ವಿರಹಾಂಕ ಸಂಖ್ಯಾ ಶ್ರೇಣಿ ಹೇಗೆ ಅಂತಂದರೆ ನೋಡಿ, 1 ಇದು ಕಾಮನಾಗಿ ಫಸ್ಟ್ ತೊಗೊಳ್ಬೇಕು. ತೊಗೊಂಡಾದಮೇಲೆ ನೆಕ್ಸ್ಟ್ ನಂಬರ್ ಹೇಗೆ ಬರಿಬೇಕು ಅಂದರೆ ಇವೆರಡನ್ನು ಕೂಡಬೇಕು. 1 + 1 2 ಆಗುತ್ತೆ. ನೆಕ್ಸ್ಟ್ ನಂಬರ್ನ ಇವೆರಡನ್ನು ಕೂಡಿಸ್ಬೇಕು. 1 + 2 3 ಆಗುತ್ತೆ. ನೆಕ್ಸ್ಟ್ ನಂಬರು 2 + 3 5 ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಂಬರು 3 + 5 8, 8 + 5 13, 13 + 8 21, 21 + 13 34, 34 + 21 55. ಇದೇ ರೀತಿ ಅದರ ಹಿಂದೆ ಇರೋ ಎರಡು ಸಂಖ್ಯೆಗಳನ್ನು ಕೂಡಿಸಿ ಬರಿತಾ ಹೋಗ್ತೀವಿ. ಇವಕ್ಕೆ ವಿರಹಾಂಕ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ವಿರಹಾಂಕ ಸಂಖ್ಯೆಗಳು ಫಿಬೋನಾಚಿ ಸಂಖ್ಯೆಗಳಿಗಿಂತ ಮೊದಲೇ 800 ವರ್ಷಗಳ ಹಿಂದೆಯೇ ಭಾರತೀಯ ಗಣಿತಜ್ಞರು ಕಂಡುಹಿಡಿದಿರ್ತಾರೆ. ಹೇಗೆ ಅಂತಂದರೆ, ನೀವು ಪಿಂಗಳ ಅನ್ನುವಂಥ ಒಬ್ಬರು ಕವಿನೂ ಹೌದು, ಗಣಿತಜ್ಞನೂ ಹೌದು. ಅವ್ರು ಏನು ಮಾಡ್ತಾರೆ ಅಂತಂದರೆ ಛಂದಸ್ಸು ಲಘು ಗುರುಗಳನ್ನು ಹಾಕ್ತಾರಲ್ಲ, ಆ ಲಘು ಗುರುಗಳಲ್ಲಿ ಏನು ಮಾಡ್ತಾರೆ, ಲಘು ಗುರುಗಳನ್ನು ಹಾಕಿ ಛಂದಸ್ಸನ್ನು ರಚನೆ ಮಾಡ್ತಾರೆ. ಆವಾಗ ಬಂದಂಥ ಆ ಲಘು ಗುರುಗಳ ಒಂದು ವಿನ್ಯಾಸವನ್ನು ನೋಡಿ ವಿರಹಾಂಕರು ಅದಕ್ಕೊಂದು ಸಂಖ್ಯಾ ಶ್ರೇಣಿಯನ್ನು ಕೊಡ್ತಾರೆ. ಆ ಸಂಖ್ಯಾ ಶ್ರೇಣಿನೇ ವಿರಹಾಂಕ ಸಂಖ್ಯಾ ಶ್ರೇಣಿ ಅಂತ ಹೇಳಿ ಇದಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, 13 ಮಾತ್ರೆಗಳಿರುವಂಥ ಒಂದು ಛಂದಸ್ಸನ್ನು ಎಷ್ಟು ಛಂದಸ್ಸುಗಳನ್ನು ರಚನೆ ಮಾಡ್ಬೋದು ಅಂದರೆ 8 ಅಂತ ಹೇಳ್ತಾರೆ. ಈ ರೀತಿ ಏನೋ ಸೀಕ್ವೆನ್ಸ್ ತೊಗೊಂಡು ಪಿಂಗಳ ಮತ್ತು ವಿರಹಾಂಕ ಇವರಿಬ್ಬರು ಸೇರಿ ಒಂದು ಅಭ್ಯಾಸ ಮಾಡಿದಂಥ ಒಂದು ಶ್ರೇಣಿನೇ ಇದು ವಿರಹಾಂಕ ಶ್ರೇಣಿ.